ಸ್ನೇಹಿತರೆ, ನಿಪ್ಪಟ್ಟು ಹಿಟ್ರಿ ಇದು ಈಗ ಕಲ್ಸೀನಿ. ಹಾಫ್ ಕೆ ಜಿದ ಆರ್ಡ್ರ್ ಐತಿ. ನಮ್ಮ ಲೋಕಲ್ದವ್ರದನೆ ಹಾಫ್ ಕೆ ಜಿ ಚಕ್ಲಿ, ಹಾಫ್ ಕೆ ಜಿ ನಿಪ್ಪಟ್ಟು ಐತ್ರಿ. ಬಟ್ ಹಾಫ್ ಕೆ ಜಿ ಚಕ್ಲಿ ನನ್ನ ಹತ್ರ ಆಲ್ರೆಡಿ ರೆಡಿ ಐತಿ. ನಿಪ್ಪಟ್ಟು ಒಂದು ಬಾಕಿ ಇತ್ತು, ಅದನ್ನ ಇವತ್ತು ಮಾಡಾಕತ್ತೀನಿ ನೋಡ್ರಿ. ಈಗ ಸ್ಟಾರ್ಟ್ ಮಾಡ್ಕೊಂಡೆ. ಜಸ್ಟ್ ಹಾಫ್ ಕೆ ಜಿ ಇರೋದ್ರಿಂದ ಅಷ್ಟೇ ನಾದ್ಕೊಂಡಿದ್ದೀನಿ ಹಿಟ್ಟನ್ನು. ಈಗ ನೋಡ್ರಿ, ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟೀನಿ ನಾನು. ಎಣ್ಣೆನ ಸ್ಟಾರ್ಟ್ ಮಾಡ್ಬೇಕು ಸ್ನೇಹಿತರೆ, ನೋಡ್ತಾ ಇರ್ಬೋದು. ಸೊ ಬೆಳಗ್ಗೆ ಟಿಫನಿಗೆ ಇವತ್ತು ಅವಲಕ್ಕಿ ಮಾಡಿದ್ದೆ. ಟಿಫನ್ ಮಾಡ್ಕೊಂಡು ಕಾವೇರಿ ಡ್ಯೂಟಿಗೆ ಹೋದ್ಲು. ಸೊ ಟಿಫನದ್ದು ಒಂದಿಷ್ಟು ಪಾತ್ರೆ ಇದಾವ, ನಂತರ ನೋಡ್ಕೊಂಡ್ರೆ ಆಯಿತು. ಇದನ್ನು ಇವತ್ತು ಎಷ್ಟೊತ್ತಿದ್ರು ಕಳಿಸ್ಕೊಡ್ಬೇಕು ನಾನು. ಹೀಗಾಗಿ ಈಗ ಮೊದಲಿಗೆ ಮಾಡಿ, ಅಂದ್ರೆ ಡ್ಯೂಟಿ ಮುಖ್ಯ ಅಂಥೇಳಿ. ಸೊ ಫಸ್ಟ್ ಇದನ್ನು ಮುಗಿಸೋಣ ಅಂತ. ಪಾಪ ಅವ್ರದ್ದು ಏನಾರು ಗೆಸ್ಟ್ ಬರೋರು ಇರ್ತಾರ, ಹೊರಗಡೆ ಹೋಗೋದಿರ್ತೈತಿ, ಊರಿಗೆ ಹೋಗೋದಿರ್ತೈತಿ, ಏನಾದರೂ ಇರ್ತೈತೆ ಅಂತ ಆರ್ಡ್ರ್ ಕೊಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಇನ್ ಟೈಮ್ ಕಳಿಸೋದು ನಮ್ಮ ಡ್ಯೂಟಿ ಇರ್ತೈತಿ. ಅದಕ್ಕೂ ಮೊದಲ ನಿಪ್ಪಟ್ಟು ಮಾಡಿ ಮುಂದಿನ ಕೆಲಸ ಮಾಡಿದ್ರೆ ಆಯ್ತು ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಮೆಲ್ಲರ ಸಪೋರ್ಟ್ ಇದೇ ರೀತಿ ನನ್ನ ಜೊತೆಗೆ ಇರಲಿ. ಬಿಸ್ನೆಸ್ಸಿಗಾಗಿರ್ಬೋದು, ನನ್ನ ಈ ಒಂದು ಲಾಗ್ ಚಾನಲಿಗಾಗಿರ್ಬೋದು, ಇದೇ ರೀತಿ ಕೊನೆವರೆಗೂ ಇರಲಿ. ವಿಡಿಯೋನ ಎಂಡ್ವರೆಗೆ ನೋಡ್ರಿ, ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಮತ್ತೆ ಸಿಗ್ತೀನಂತ ನೋಡ್ರಿ ಸ್ನೇಹಿತರೆ. ನಿಪ್ಪಟ್ಟ ಈ ರೀತಿ ಬರಾಕತ್ತಾವು. ಇವು ಮಸ್ತ್ ಅದ್ರ ಮಸ್ತ್ ರುಚಿ ಅನ್ನಿಸ್ತಾವ್ರಿ. ಚಹಾ ಜೊತೆಗೆ ಸ್ನ್ಯಾಕ್ಸ್ ಅಂತ ಹೇಳಿ ಮಕ್ಕಳಿಗೂ ಹಿಂಗೆ ಆಡಾಡ್ತಾನೆ ಕೊಡ್ಬೋದು. ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಮಾಡ್ತಾಯಿದ್ದೀನಿ. ಸೊ ನಿಮಗೂ ಬೇಕಾದರೆ ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟೀನಿ. ವಾಟ್ಸಪ್ ಆದರೂ ಮಾಡ್ಬೋದು, ಇಲ್ಲ ಕಾಲ್ ಮುಖಾಂತರ ಆದರೂ ಆರ್ಡ್ರ್ ಮಾಡ್ಬೋದು ಸ್ನೇಹಿತರೆ. ನಿಮಗೂ ಕೂಡ ಇದೇ ರೀತಿ ಫ್ರೆಶ್ ಆಗಿ, ಶುಚಿಯಾಗಿ, ರುಚಿಯಾಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಯ್ ತನು, ಏನ್ ಮಾಡತ್ತೀವ? ಪಾರ್ಟಿ? ಎದರ್ ಪಾರ್ಟಿ? ವಾವ್, ಪಾನಿಪುರಿ. ಮತ್ತೇನೇನ್ ಮಾಡತ್ತೀರಿ? ಪಾನಿಪುರಿ ಮತ್ತೆ ದಹಿ ಐತಿ, ದಹಿ ಪುರಿನು. ಶೇವ್ ಐತಿ, ಶೇವ್ ಪುರಿನು. ಅಲ್ಲ ನೋಡ್ರಿ, ಮಸ್ತ್ ಅಂದ್ರ ಮಸ್ತ್ ಅತ್ತಿ ಸೊಸಿ ಪಾರ್ಟಿ ಮಾಡಾಕತ್ತೀವಿ. ಚಟ್ಪಟ ಬೇಕಾಗೈತಿ. ಸಾಯಂಕಾಲ ಒಂದು 5:30 ಆಗೈತಿ. ಈಗ ನಾವೇನು ಮಾಡೀವಿ ಅಂದ್ರೆ ನೋಡ್ರಿ, ಇಷ್ಟೆಲ್ಲ ಅರೇಂಜ್ ಮಾಡ್ಕೊಂಡೇವಿ. ಇಲ್ಲೇ ಪಾನಿಪುರಿ ಬೇಕಂದ್ರೆ ಇದು ಆಲೂ ಮಸಾಲ ಪಾನಿ ಐತಿ. ಸೊ ಪಾನಿಪುರಿ ತಿನ್ಬೋದು. ಶೇವ್ ಪುರಿ ಬೇಕಂದ್ರೆ ಆಲೂ ಮಸಾಲ, ಈರುಳ್ಳಿ, ಟೊಮೆಟೊ ಮತ್ತು ಚಟ್ನಿ ನೋಡ್ರಿ, ಇಮ್ಲಿ ಚಟ್ನಿ, ಗ್ರೀನ್ ಚಟ್ನಿ, ಶೇವ್ ಐತಿ. ಸೊ ಹಿಂಗೂ ಶೇವ್ ಪುರಿ ತಿನ್ಬೋದು. ದಹಿ ಪುರಿ ಬೇಕಂದ್ರೆ ಸಿಂಪಲ್ ಆಗಿ ಆಲೂ ಮಸಾಲ ಇವೆಲ್ಲ ಹಾಕಿ, ಮೊಸರು ಹಾಕಿ, ಚಟ್ಪಟ ಚಟ್ನಿ ಹಾಕಿ, ಮ್ಯಾಲೆ ಶೇವ್ ಹಾಕಿ ದಹಿ ಪುರಿನೂ ತಿನ್ಬೋದು. ಅದಲ್ಲ ಎಲ್ಲ ಹೋಮ್ ಮೇಡ್ ರೀ. ಎಲ್ಲ ಮಸ್ತಾಗಿ ಮನ್ಯಾಗನ ಮಾಡ್ಕೊಂಡೆ ನಾನು. ಇದು ರೆಡಿಮೇಡ್ ರೀ. ಇದು ಪುರಿ ಇದನ್ನು ಫ್ರೈ ಮಾಡಿ ನಾನು ಉದಿದ್ದೆಲ್ಲ ನಾನು ರೆಡಿ ಮಾಡ್ಕೊಂಡೇನಿ. ನೋಡ್ತಾ ಇರ್ಬೋದು ಮಸ್ತಾಗೆ. ಈಗ ಆಕಿ ಪ್ಲೇಟ್ ಹಾಕಿ ಅರೇಂಜ್ ಮಾಡ್ಕೊಳ್ಳೋದು. ಇಬ್ರದ್ದು ಆಗೈತೆ ರೀ. ಯಾರ್ದು ಪ್ಲೇಟ್ ಎಷ್ಟು ಪುರಿ ಬೇಕು ಅವರ ಹೋಲ್ ಮಾಡಿ ಇಟ್ಕೊಳ್ಳೋದಂತ. ಸೊ ನಾನು ಇಲ್ಲಿ ಮಾಡಿಟ್ಟೀನಿ. ಸೊ ಆಕಿ ಸ್ಟಾರ್ಟ್ ಮಾಡ್ಯಾಳ ಈಗ. ಆಕಿಗೆ ಆ್ಯಕ್ಚುಲಿ ದಹಿ ಪುರಿ ಬೇಕು. ಮೊಸರಿನ ರಾಣಿ ರೀ ಆಕಿ. ಸೊ ಆಕಿಗೆ ದಹಿ ಪುರಿ ಪ್ರಿಪೇರ್ ಮಾಡ್ಕೊಡ್ತೇನೆ. ನನಗೆ ಶೇವ್ ಪುರಿ ಇಷ್ಟ. ಸೊ ನಾನು ಮೊದಲಿಗೆ ಶೇವ್ ಪುರಿ ತಿಂತೀನಿ. ಸೊ ಬರ್ರಿ, ಯಾರ್ಯಾರಿಗೆ ಇಷ್ಟ ಚಟ್ಪಟ ಪಾನಿಪುರಿ, ಶೇವ್ ಪುರಿ, ದಹಿ ಪುರಿ, ಯಾರಿಗೆಲ್ಲ ಬೇಕು ಪಟ್ ಪಟ್ ಬಂದುಬಿಡ್ರಿ. ಹೌದಲ್ವಾ? ಬಾಯಿಗೆ ನೀರು ಬರತ್ತಾವ, ತಡ್ಕೊಳಕ್ಕಾಗತ್ತಿಲ್ಲ. ಸೊ ನಾನಂತೂ ಈಗ ಫಟ್ ಅಂತ ಪ್ಲೇಟಿಂಗ್ ಮಾಡ್ತೀನಿ ಸ್ನೇಹಿತರೆ. ಸೊ ನಮ್ಮ ತನು ಪುಟಾಣಿದ ದಹಿ ಪುರಿ ರೆಡಿ ಆಯ್ತು ನೋಡ್ರಿ. ಆಕಿಗೆ ಮೊಸರು ಅಂದ್ರೆ ಭಾಳ ಇಷ್ಟ. ಮತ್ತು ಈಗ ಬಿಸಿಲಿಗೆ ಚಲೋನು ಬಿಡ್ರಿ ಮೊಸರು. ಸೊ ಆಕಿಗೆ ದಹಿ ಪುರಿ ರೆಡಿ ಮಾಡಿಕೊಟ್ಟೇನಿ. ಅದು ಆಮೇಲೆ ಸುಕ್ಕ ಪುರಿ ಮಾಡಕ್ಕೆ ಬೇಕಲ್ಲ, ಅದು ಲಾಸ್ಟಿಗೆ ಕೊಡ್ತಾರಲ್ಲ ಪಾನಿಪುರಿ ತಿಂದ್ಮೇಲೆ. ಈಗ ನೀನ ಟೇಸ್ಟ್ ಮಾಡಿ ಹೇಳ್ಬೇಕು, ನಾ ವಿಡಿಯೋ ಮಾಡತ್ತೇನಂತ. ಇವು ಸ್ವಲ್ಪ ರೆಡಿಮೇಡ್ ಇವಿರ್ತಾವಲ್ರಿ ಪುರಿ, ಸ್ವಲ್ಪ ಹಾರ್ಡ್ ಇರ್ತಾವ ಕಂಪೇರ್ ಟು ಹೊರಗೆ ಪಾನಿಪುರಿ ಮಾಡ್ತಾರಲ್ಲ ಅವ್ರಕ್ಕೆ ಇವಕ್ಕೆ. ಅವು ಸ್ವಲ್ಪ ಕ್ರಿಸ್ಪಿ ಸಾಫ್ಟ್ ಆಗಿರ್ತಾವೆ ಸ್ವಲ್ಪ. ಸೂಪರ್, ಇಷ್ಟ ಆಯ್ತಾ? ತಿನ್, ಆರಾಮ್ಸಿ ತಿನ್. ಪಾನಿ ಹಾಕ್ಲೇನು ಸ್ವಲ್ಪ ಅದ್ರಾಗ? ಸ್ನೇಹಿತರೆ ನೋಡ್ರಿ, ಇದು ನಂದು ಶೇವ್ ಪುರಿ ನೋಡ್ರಿ. ಶೇವ್ ಪುರಿ, ಇದು ದಹಿ ಪುರಿ. ಹೆಂಗೈತೆ ಹೇಳ್ಬೇಕಲ್ಲ. ಹೆಂಗೈತಿ?
ಸೂಪರ್. ಓಕೆ, ಇದು ನೋಡ್ರಿ ಶಿವಪುರಿ. ನಮ್ಮ ತರುಣ್ರಿ ಅವ್ರ ಅಪ್ಪಗ ಸೈಡ್ ಬಾ ಬಾ ಬಿಡ್ ನಿಲ್ ಕಾರ್ ಹೇಳಾಕತ್ತಾನ. ಸೊ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ, ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ. ಸೊ ರೆಡಿಯಾಗಿವ್ರಿ. ಇವತ್ತು ಶುಕ್ರವಾರ, ಇವತ್ತು ಅರ್ಣಕ್ಕರ್ ಮನೆಗೆ ಹೊಂಟೆ ನಾನೀಗ ಬೆಳಗ್ಗೆನ. ಇವತ್ತೆಲ್ಲ ದೇವ್ಕಾರ್ಯ ಐತಿ, ಎಲ್ಲ ಮದುವೆದು ಇವತ್ತಿಂದ ಸ್ಟಾರ್ಟ್ ಅನ್ಬೋದು ಕಾರ್ಯಕ್ರಮಗಳು. ಮೊನ್ನೆ ಅಷ್ಟೇ ಹೋಗಿ ಬಂದಿದ್ದೆ, ಬಟ್ ಇವತ್ತೇನೈತಿ ವಿಶೇಷವಾಗಿರ್ತೈತಿ ಇವತ್ತು. ಅದಕ್ಕೋಸ್ಕರ ನಾನು ಈಗ ಒಂದು 9:30 ಆಯ್ತು ರೀ ರೆಡಿಯಾಗಿ ಹೊಂಟೇನಿ. ಇವತ್ತೆಲ್ಲ ಇರ್ತೈತ್ರಿ, ಒಳಕಲ್ ಪೂಜೆ, ಬಳೆಶಾಸ್ತ್ರ, ದೇವ್ರಿಗೆ ಮಾಡೋದು, ಮುತ್ತೈದರದು, ಜೋಗಮ್ಮಗಳದು ಎಲ್ಲನೂ ಇವತ್ತು ಇರ್ತೈತಿ. ಯಾಕಂದ್ರೆ ಒಂದು ಮದುವೆ ಅಂದಮೇಲೆ ಇವೆಲ್ಲ ಕಾರ್ಯಕ್ರಮಗಳು ನಮ್ಮ ಕಡೆ ಕಂಪಲ್ಸರಿ ರೀ, ಮಾಡಲೇಬೇಕು. ಅದಕ್ಕೋಸ್ಕರ ತುಂಬಾ ವಿಶೇಷವಾಗೈತಿ. ನಮ್ಮ ಕಡೆ ರಿಚುವಲ್ಸ್ ಎಲ್ಲ ಹೆಂಗಿರ್ತಾವೆ, ಮದುವೆಗೆಲ್ಲ ನಾವು ಹೆಂಗೆಲ್ಲ ಏನೇನು ಮಾಡ್ತೀವಿ ಎಲ್ಲನೂ ನಿಮ್ಗೆ ನೋಡಕ್ಕೆ ಸಿಗ್ತೈತಿ. ಸೊ ಇನ್ನೇನು ಸೀರೀಸ್ ಸ್ಟಾರ್ಟ್ ಅಂತ ಹೇಳ್ಬೋದು, ನವೀನ ಮ್ಯಾರೇಜದ್ದು. ಸೊ ಇದು ಫಸ್ಟ್ ಅನ್ಕೊಳ್ರಿ, ಎಷ್ಟು ಬರ್ತಾವು, ಏನೇನು ಬರ್ತಾವು, ಮತ್ತು ಎಷ್ಟೆಲ್ಲ ವಿಶೇಷತೆ ಇರ್ತೈತಿ, ಯಾರ್ಯಾರೆಲ್ಲ ಸಿಗ್ತಾರ, ಎಲ್ಲನೂ ತುಂಬಾ ಮಸ್ತ್ ಅಂದ್ರೆ ಮಸ್ತ್ ಬ್ಲಾಗ್ಸ್ ಬರೋ ಇದಾವೆ. ಅದಕ್ಕೆ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ಡೈಲಿ ತಪ್ಪದ ಬ್ಲಾಗ್ನ ನೋಡ್ರಿ, ಸಪೋರ್ಟ್ ಮಾಡಿರಿ, ಮತ್ತು ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿರಿ, ಹಾಗೆ ಎಲ್ಲರೊಂದಿಗೆ ಶೇರ್ ಮಾಡಿರಿ. ಮತ್ತು ಡೈಲಿ ತಪ್ಪದ ನನ್ನ ಬ್ಲಾಗ್ ನೋಡ್ಬೇಕಂದ್ರೆ ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ. ಅಂದ್ರೆ ಮಾತ್ರ ಡೈಲಿ ಹಾಕುವಂಥ ಬ್ಲಾಗ್ಸ್ ನಿಮ್ಗೆ ನೋಟಿಫಿಕೇಶನ್ ಬರ್ತಾವೆ, ನೀವು ನೋಡ್ಬೋದು. ಎಲ್ಲರಿಗಿಂತ ಮುಂಚೆನೇ ನೀವು ನೋಡ್ಬೋದು, ಸಪೋರ್ಟ್ ಮಾಡ್ಬೋದು ಸ್ನೇಹಿತರೆ. ಅದ್ರ ಜೊತೆಗೆ ಬಿಸ್ನೆಸ್ಸಲ್ಲಿ ಯಾರಿಗೇನಾದರೂ ಆರ್ಡರ್ ಕೊಡೋದಿದ್ರೆ ಖಂಡಿತವಾಗ್ಲೂ ಕೊಡ್ರಿ. ಇದರಲ್ಲಿನ ನಾನು ನಿಮ್ಗೆ ಟೈಮ್ ತೊಗೊಂಡು ಫ್ರೆಶ್ ಆಗಿ, ಕ್ವಿಕ್ಕಾಗಿ, ಶುಚಿಯಾಗಿ, ರುಚಿಯಾಗಿ ಮಾಡಿ ಕಳಿಸ್ಕೊಡ್ತೀನಿ. ಅದು ಕೂಡ ಇಂಪಾರ್ಟೆಂಟ್ ಅಲ್ಲ, ಕೆಲಸ ಇದ್ರೇ ಎಲ್ಲ ಕಾರ್ಯಕ್ರಮ ಎಲ್ಲನೂ ಅಂತ ಹೇಳ್ಬೋದು. ಕೆಲಸದ ಜೊತೆಗೇನೆ ಕಾರ್ಯಕ್ರಮ ಮಾಡೋಣ ಅಂತ, ಹೀಗಾಗಿ ಆರ್ಡರ್ಸ್ನು ಕೊಡ್ರಿ, ಬಿಸ್ನೆಸ್ಗೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಸರಿ, ಈಗ ಹೋಗೋಣಂತ. ಅರುಣಕ್ಕ ಅವ್ರ ಮನೆಗೆ ಕಾಲ್ ಬರಾಕತ್ತಾವು. ಸೊ ಹೋಗಿ ಇವತ್ತಿಂದೆಲ್ಲನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ಬ್ಲಾಗ್ನ ಎಂಡೋರ್ಗೆ ನೋಡ್ರಿ ಸ್ನೇಹಿತರೆ. ಮತ್ತೆ ಹಲೋ ಉಡಾಳ ಏ ಉಡಾಳ, ನಾನೇನು ಲೇಟ್ ಆಗಿಲ್ಲಪ್ಪ, ನನಗೆ ಹೇಳ್ಬೇಡ ನೀನು, ನಿಮ್ದ ಲೇಟ್. ಬಂದ್ವಿ ಮದ್ವೆ ಮನೆಗೆ. ಮಾರ್ಕೆಟ್ ಅನ್ಪ ಅವ್ರ ಹೋಗ್ತಾರಿಲ್ಲೋ? ಹಾಂ, ಆರಾಮಪ್ಪ, ಚಂದ ಆಗ್ಯದ ಚಪ್ರ. ಬಾ ನಿನ್ನೆ ಬಂದ್ರೆ, ನಿನ್ನೆ ಸೈಡಿಗೆ ಬಿಡ್ರಿ. ನಿನ್ನೆ ಬಂದ್ರಿ? ಅವ್ವ ದೊಡ್ಡವನ್ ಕಡೆ ಅದಾಳ, ಈಕಿ ಹೋದ್ಮೇಲೆ ಆಕಿ ಬರ್ತಾವ. ಆಕಿ ಕಡೆ ಒಬ್ರು ಬೇಕಲ್ಲ, ನೀನು ಸ್ವಲ್ಪ ತ್ರಾಸ ಮಾಡ್ಕೊಂಡಿದ್ಲ, ಶುಗರ್ ಲೋ ಆಗಿ, ಹಿಂಗಾಗಿ ಈಕಿ ಹೋದ್ಮೇಲೆ ಬರ್ತಾ ಆಕಿ. ಹಲೋ ಅಣ್ಣ, ಆರಾಮಿದ್ದೀರಿ? ಆರಾಮಿದ್ದೀರಿ ಎಲ್ಲರೂ? ನಿನ್ನೆ ಬಂದ್ರಿ? ಬೆಳಗ್ಗೆ ಬಂದ್ರಿ? ಬೆಳಗ್ಗೆ ದೊಡ್ಡಪ್ಪಲ್ಲಿ ಹಾಯ್ ಮೇಡ, ದೊಡ್ಡಪ್ಪಗೆ ಆರಾಮಿದ್ದೀರಿ ಎಲ್ಲರೂ? ಆರಾಮ? ಯಶೋದ ಆರಾಮದೀವ? ಹುಡುಗರೇ ಕರ್ಕೊಂಬರ್ಬೇಕಿಲ್ಲ, ಅಲ್ಲುಗ್ಯಾರನ ಲತಾ ಕಡೆ. ನಾಷ್ಟ ಮಾಡ್ತೀಯನ ತನು? ಉಪ್ಪಿಟ್ಟು ತಿನ್ರಿ. ಏನು ನಡ್ಸ್ಯಾರ ಇವರು? ಹಾಯ್ ಅಕ್ಕ, ಲೇಟ್ ಆಯ್ತು. ಹೌದು ಅಂದ್ಲ ಶ್ವೇತಾ, ರಾತ್ರಿ ಮಾಡಿ ಮಕ್ಕೊಂಡಿವ ಅಂಥೇಳಿ.
ಹ್ಞೂ ಇಲ್ಲಿ ಗ್ಯಾಸ್ ಅದು ಐತ್ವಾ ಅಲ್ಲೇ ಕೂಡ್ರಿ ತನು. ಹ್ಞೂ ಅಡುಗೆ ನಡೆದದ. ಓಕೆ, ನೀವು ಒಬ್ಬರ ಬಂದ್ರಿ ಮತ್ತು ಇವ್ರ ಹೌದಾ? ಒಂದು ಆಗೈತ್ವಾ. ಹ್ಞೂ ಆಗೈತೆ. ಏನು ಇದನ್ನ ಟವಲ್ ತೆಗ್ದಿರಿ ನಾನು. ಇಲ್ಲ ಆಗೈತೆ ನನ್ನ ನಾಷ್ಟ. ಇಲ್ಲ ಇದ ತಿಂದು ಬಂದೆ. ಟಿಫನ್ ಆಯ್ತಾ? ನಿಂದ ನಾಷ್ಟ ಏಯ್ ತಿನ್ನ. ಇಲ್ಲಿ ಬರ್ತಾರನ ಅವ್ರು ನಾಷ್ಟ ಮಾಡಿ ಹೋದ್ರಮ್ಮ ಅಮ್ಮಾರ? ನವೀನ ಹ್ಞೂ ಸ್ವಲ್ಪ ಆಯ್ತು ರೀ. ಅರ್ಧ ತೆಗಿತಿ. ಹಾಂ ದಪ್ಪ ಇರಲಿ. ಹ್ಞೂ ಶ್ವೇತಾ ಸ್ವಲ್ಪ ಫ್ರೀ ಆದ್ಮೇಲೆ ಬಾ, ಸ್ವಲ್ಪ ಫ್ರೀ ಆದ್ಮೇಲೆ ಬಾ. ತಡಿ ಮಾಡ್ತೀನಿ. ಅವನ್ ಮೇನ್ ಅಂದ್ರೆ ಎಲ್ಲಾ ಬಚ್ಚರು ಹೋಗಿದಾರ ಎಲ್ಲ ಸ್ವಲ್ಪ ಏನ್ ಹಂಗೇನಿಲ್ಲ. ಬಟ್ ಇಶ್ಯೂ ಮತ್ತೆ ನಿಮ್ಗೆಲ್ಲ ನಡಿಯ ಈಗ ಅವರಿಬ್ರು ಹೋಗಿದಾರಲ್ಲ, ಕೇಳಕ್ ಹೇಳು. ಹಿಂಗನ್ನು ಲೈಕ್ ಬಸ್ ಕೆಟ್ಟಿದೆ ಅಂತ ಬರ್ತಿದಾರಂತೆ. ಬಂದೆ. ಎಲ್ಲಿಟ್ಟಾರನ್ವ ನಂಗೆ ಗೊತ್ತಿಲ್ಲ, ನಿಮ್ಮ ಮಮ್ಮಿಗೆ ಕೇಳು. ಉಷಾ ಒಂದಿಟ ಒಳಗ ಮಡ್ಕಿ ಕೈ ಇಡ್ಸ್ಬರು. ಏ ತನು ಬಾಯ್ಲೆ ಬಾಯ್. ಹೌದ್ರಿ, ನೀವು ರಾಮನಗರ ಬಸಪ್ಪ ಚೌಕ? ಹಾಂ ಹೌದ್ರಿ. ಏನಮ್ಮ ಕೇಳೋನ್ ತಡಿ. ಹೋಗ್ಬರೋಗು.
ಆದರೆ ಯಾರು ಚೀಲ ತೊಗೊಂಡ್ಬಿಡ್ತಾನೆ ಹಾಕಾತಾರ ಚೀಲ ತೊಗೊಂಡ್ಬಿಡ್ತಾನೆ ಬೇರೆ ಬುಟ್ಟಿ ಹಾಕೋಣ ಬುಟ್ಟಿ ಕೊಡ್ರಿ ಅವ್ರಿಗೆ ಅದ್ರ ಹಾಕಕ್ಕ ಹೋಗ್ತಾವ್ರಿ ಚಿಂದಾಗ ಯಾರು ಬುಟ್ಟಿ ಅದಾವ ಎರಡು ಕಲ್ಪ ಒಂದು ಐದು ಕಲ್ಪ ಒಂದು ಬುಟ್ಟಿ ಇಲ್ಲಿ ಬಂದ್ರೆ ಅಷ್ಟ ಗೊತ್ತಿರುತ್ತೆ ಪಪ್ಪ ಏನು ಎಲ್ಲ ಸಿಟ್ಟಿಗೆ ಬೇಕು ಅಲ್ಲದನ್ನ ತಿಂಬಾರ್ದು ಹಾ ಅವ ಮನೆಗೆ ಹೋದ್ಲ ಮನೆಗೆ ಇಲ್ಲಿ ಒಳಗದ ಬಾ ತರೋಣ ಎಲ್ಲ ಅನ್ನಕ್ಕೆ ಬರ್ತೈತ ನಿನಗೀಗ ನಿನಗೆಲ್ಲ ಅನ್ನಕ್ಕೆ ಬರತೈತಿ ಹಾಂ ಸಾಕಲ್ಪ ಫೋನ್ ಬಾ ಹಾಪ ಫೋನ್ ಸಾಕ ಏ ಫೋನ್ ಸಾಕು ಅನ್ನೋರು ಯಾರು ಇಲ್ಲಲ್ರಿ ಇಲ್ಲಿ ಹೊಟ್ಟೆ ಆಡಿ ನೋಡಿ ಮ್ಯಾಲ ಹೋಗ ಹಾಕಿ ತರುಣ ಮ್ಯಾಲ ಹೋಗ ನೋಡು ಹಾಂ ಹೋ ನೀನು ಕೈ ಆಡಿಸಿದ್ರಿ ಅದನ್ನ ಕಾಳು ಏ ಇರ್ಲಿ ತಡಿ ಇನ್ನು ಐತಿ ಅದ್ರ ಕೆಲಸ ಇನ್ನ ಯಾಕವಾ ನಮ್ಮ ಅಮ್ಮಗೆ ಬೇಯತಿ ಬಂದ್ವಿ ಅಂದ್ರೆ ನಂಗೆ ಈಗ ಕಾಲ್ ಮಾಡಿದ್ನಲ್ಲ ನಾ ಸಾಂಬಾರು ಪೌಡ್ರಿಗೆ ಇಲ್ಲಪ್ಪ ಇದ ನಮ್ದು ಮತ್ತೆಲ್ಲ ಸ್ನೇಹಿತರೆ ನೋಡಿದ್ರಲ್ಲ ಅರುಣಕ್ಕ ಅವ್ರ ಮನೆಗೆ ಬಂದೇನಿ ಆದಷ್ಟು ಎಲ್ಲ ಬಳಗನೂ ಬಂದಿತ್ತು ಮತ್ತು ಬಂದ ತಕ್ಷಣ ಅಂದರೆ ನಾನು 2 ಥರದ ಪಲ್ಯ ಮತ್ತು ಮಸಾಲೆ ಹುರಿದು ಸಾಂಬಾರು ಮಾಡಾಕತ್ತಿದ್ದೆ ಮಾಡ್ತಾ ಮಧ್ಯದಲ್ಲೇ ವಿಡಿಯೋನು ತೊಗೊಳ್ತಾ ಇದ್ದೆ ಮತ್ತು ಒಂದು ಬ್ಯಾಚು ಒಂದು ಕಡೆ ಕೂತ್ಕೊಂಡು ಹೋಳಿಗೆ ಕಡುಬು ಮತ್ತು ಚಪಾತಿ ರೈಸು ಎಲ್ಲನೂ ಮಾಡ್ತಾಯಿದ್ರು ಉಳ್ದಂತೆ ಈ ಕಡೆ ಏನೈತಲ್ರಿ ಸೋದರ ಮಾವ ಆಗ್ಬೇಕ್ರಿ ನವೀನಾಗ ರಾಜು ಅಣ್ಣ ನಮ್ಮ ಅರುಣಕ್ಕ ಅವರ ಸಣ್ಣ ತಮ್ಮರಿ ಇವರು ಇನ್ನೊಬ್ಬರು ವಿಜು ಅಣ್ಣ ಇದ್ದಾರಲ್ಲ ಇವರು 2ನೇ ತಮ್ಮರಿ ರಾಜು ಅಣ್ಣ ಅಂಥೇಳಿ ಸೋದರ ಮಾವ ಅಲ್ರಿ ನವೀನಾಗ ಸೊ ಇವತ್ತು ಮೇನ್ ಇರೋದು ಸೋದರ ಮಾವ ಅವ್ರದ್ದು ಅಂದ್ರೆ ಅಲ್ಗಂಬ ತರುವಂಥ ಒಂದು ಮುಖ್ಯವಾದ ಕೆಲಸ ರೀ ಸೊ ಅದಕ್ಕೋಸ್ಕರ ಅವ್ರನ್ನ ರೆಡಿ ಮಾಡಾಕತ್ತಿದ್ರು ನಂತರದಲ್ಲಿ ಏನಂದ್ರೆ ಮೇನಾಗಿ ಫಸ್ಟ್ ಕೆಲಸ ರೀ ಈಗ ಲಗ್ನದಾಕಿ ಗಂಟು ಅಂಥೇಳಿ ಕಟ್ತಾರೆ ನಮ್ಮ ಕಡೆಗೆ ಒಂದು ಗಂಡಿನ ಕಡೆನೂ ಕಟ್ತಾರೆ ಒಂದು ಮೇನಾಗಿ ಹೆಣ್ಣಿನ ಕಡೆದವ್ರಿಗೆ ಕಳಿಸುವಂಥ ಲಗ್ನದಾಕಿ ಗಂಟು ಅಂತ ಕಟ್ತಾರೆ ರೀ ಬಹಳನ ಮುಖ್ಯವಾದಂಥದ್ದು ರೀ ಇದು ಮದುವೆ ಕಾರ್ಯಕ್ರಮ ಒಳಗೆ ಅದನ್ನು ಈಗ ಕಟ್ತಾರೆ ರೀ ಇದನ್ನೇನೈತಿ ರೀ ಯಾವ ರೀತಿ ಕಟ್ತಾರೆ ಮತ್ತು ಅದ್ರದ್ದು ಮಹತ್ವ ಏನು ಅದನ್ನು ಕಟ್ಟಿ ಏನು ಮಾಡ್ತಾರೆ ಅದನ್ನು ಎಲ್ಲನೂ ನಿಮಗೆ ಡಿಟೇಲ್ ಹಾಕಿ ನಾನು ನೆಕ್ಸ್ಟ್ ಬ್ಲಾಗ್ ಒಳಗೆ ಶೇರ್ ಮಾಡ್ತೀನಿ ನಮ್ಮ ಕಡೆ ಯಾವ ರೀತಿ ಅದನ್ನು ಮಾಡ್ತಾರೆ ಅಂಥೇಳಿ ಅದನ್ನು ನೀವು ನೆಕ್ಸ್ಟ್ ಬ್ಲಾಗ್ ಒಳಗೆ ನೋಡ್ತೀರಿ ಸ್ನೇಹಿತರೆ ಯಾಕಂದ್ರೆ ಅದು ಫುಲ್ ಲೆಂದಿ ಆಗ್ತೈತೆ ರೀ ನಾನು ಫುಲ್ ಇದ್ರೊಳಗೆ ತೊಗೊಂಬಿಟ್ನೆ ಅಂದರೆ ವಿಡಿಯೋ ಲೆಂದಿ ಆಗ್ತೈತಿ ಅದಕ್ಕೋಸ್ಕರ ನೀವು ವೇಟ್ ಮಾಡಿ ಮುಂದಿನ ಬ್ಲಾಗ್ ಒಳಗೆ ಖಂಡಿತವಾಗ್ಲೂ ನೋಡಿರಿ ಮತ್ತು ಪ್ರತಿಯೊಂದು ಪದ್ಧತಿನೂ ಕೂಡ ನಾನು ವಿವರವಾಗಿ ನನ್ನ ಬ್ಲಾಗ್ ಒಳಗೆ ತೋರಿಸ್ತಾ ಹೋಗ್ತೀನಿ ಈ ಒಂದು ಮದುವೆ ಸೀರೀಸಲ್ಲೇ ತುಂಬ ಅಂದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮತ್ತು ಭಾಳ ತಿಳ್ಕೊಳ್ಳೋವಂಥವು ಯಾರಿಗೆ ಗೊತ್ತಿರೋಂಗಿಲ್ಲ ಅವರು ಕೂಡ ತಿಳ್ಕೊಳ್ಬೋದು ಮತ್ತು ಎಂಜಾಯ್ ಮಾಡೋರಿಗೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬ್ಲಾಗ್ ಬರ್ತಾವೆ ಫುಲ್ಲು ಫ್ಯಾಮ್ಲಿ ಮತ್ತು ಹೊಸ ಫ್ಯಾಮ್ಲಿ ಕೂಡ ನೀವು ಇದ್ರೊಳಗೆ ನೋಡ್ತಾನೆ ಹೋಗ್ತೀರಿ ಇನ್ನೂವರೆಗೆ ಯಾರನ್ನೂ ನೋಡಿಲ್ಲ ಇದ್ರೊಳಗೆ ನೋಡ್ತಾನೆ ಹೋಗ್ತೀರಿ ಹಾಗೇನ ಮತ್ತು ಇನ್ನೊಂದು ಹೊಸ ಫ್ಯಾಮ್ಲಿನೂ ಈಗ ನಮ್ಗೆ ಇನ್ವಾಲ್ವ್ ಆಗ್ತೈತಿ ಅಂದ್ರೆ ನವೀನ್ ಅವರ ಹೆಂಡತಿ ಕಡೆದವರು ಕೂಡ ಬಳಗ ಈಗ ಇನ್ನು ನಮ್ಮ ಫ್ಯಾಮ್ಲಿಗೆ ಸೇರ್ತಾರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸೊ ಹೀಗಾಗಿ ಇಂಟ್ರೆಸ್ಟಿಂಗ್ ಆಗೇ ಇರ್ತಾವೆ ಅದಕ್ಕೋಸ್ಕರ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ನ ಈಗಲೇ ತಪ್ಪದನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಬಿಡ್ರಿ ಅಂದ್ರೆ ಮಾತ್ರ ನಾ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರ್ತೈತಿ ಮತ್ತು ನೀವು ತಪ್ಪದ ಎಲ್ಲರಿಗಿಂತ ಮುಂಚೆ ನೀವು ನೋಡ್ಬೋದು ಅದಕ್ಕೋಸ್ಕರ ಮತ್ತು ವಿಡಿಯೋಗಳು ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ
ಮತ್ತು ಕಮೆಂಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಸರಿ ಸ್ನೇಹಿತರೆ, ಈ ಒಂದು ವ್ಲಾಗ್ ಇಲ್ಲೇ ಎಂಡ್ ಆಗ್ತೈತಿ. ಇದರ ನಂತರ ಸಾಕಷ್ಟು ಕಾರ್ಯಕ್ರಮಗಳು ಇವತ್ತಿನ ದಿವಸ ನಡೆಯೋದವು. ನಾನು 1 by 1 ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಡೈಲಿ ತಪ್ಪದೆ ವಾಚ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಧನ್ಯವಾದಗಳು.